ಅಥಣಿ ಈದ್ಗಾ ಮೈದಾನದಲ್ಲಿ ಸಹಸ್ರ ಮುಸ್ಲಿಂ ಬಾಂಧವರಿಂದ ರಂಜಾನ್ ಹಬ್ಬ ಆಚರಣೆ. ರಂಜಾನ್ ಹಬ್ಬದ ಸಂಪ್ರದಾಯದಂತೆ ಒಂದು ತಿಂಗಳ ಕಾಲ ಮುಸ್ಲಿಮರು ಉಪವಾಸ ವ್ರತ ಆಚರಿಸುವುದರ ಜೊತೆಗೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಅನ್ನ ನೀರು ಬಿಟ್ಟು ಉಪವಾಸ ವ್ರತ ಆಚರಿಸುತ್ತೇವೆ. ಉಪವಾಸ ಮಾತ್ರವಲ್ಲದೆ ದಾನ, ನಮಾಜ್, ಕುರಾನ್ ಪಠಣ, ತರಾವೀಹ್ ಮಾಡುವ ಮೂಲಕ ದೇವರನ್ನ ಸ್ಮರಣೆಯ ಜೊತೆಗೆ ಈ ರಂಜಾನ್ ಹಬ್ಬವನ್ನ ವಿಶೇಷವಾಗಿ ಆಚರಿಸಿಕೊಂಡು ಬರಲಾಗುತ್ತದೆ ಎಂದು ಅಥಣಿ ಮಾಜಿ ಶಾಸಕ ಶಹಜಾನ್ ಡೋಂಗರ್ಗಾಂವ್ ಹೇಳಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ದೊಡ್ಡ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಧರ್ಮದ ಪವಿತ್ರ ಹಬ್ಬ ರಂಜಾನ್ ಹಬ್ಬವನ್ನ ಆಚರಿಸಿ ಮಾತನಾಡಿದ ಅವರು, ಈ ಆಚರಣೆಯ ನಂಬಿಕೆಯಂತೆ ಅಲ್ಲಾಹನೊಂದಿಗಿನ ತಮ್ಮ ಸಂಬಂಧವನ್ನ ಇನ್ನಷ್ಟು ಗಟ್ಟಿಗೊಳಿಸಲು ಉಪವಾಸ ಎಂಬುದು ಆತ್ಮಸ್ಥೈರ್ಯ ಹೆಚ್ಚಿಸಲು, ಹಸಿವಿನ ಮಹತ್ವ ಮತ್ತು ಅದೃಷ್ಟ ಸಂಪಾದನೆ ಮಾಡಲು ಶ್ರದ್ಧೆಯಿಂದ ಉಪವಾಸವನ್ನ ಆಚರಿಸುತ್ತೇವೆ. ತಿಂಗಳ ಪ್ರತಿಯೊಂದು ದಿನ ಮುಸ್ಲಿಮರು ಈ ಹಬ್ಬದ ಆಚರಣೆ ಮೂಲಕ ಅಲ್ಲಾಹನಲ್ಲಿ ನಂಬಿಕೆ ಇಟ್ಟುಕೊಳ್ಳುವುದೇ ಈ ರಂಜಾನ್ ಹಬ್ಬದ ವಿಶೇಷವಾಗಿದೆ. ದೇವರು ದೇಶದ ಎಲ್ಲಾ ಜನರಿಗೂ ಆಯುಷ್ಯ ಆರೋಗ್ಯವನ್ನ ಕೊಟ್ಟು ದೇಶವನ್ನ ಇನ್ನಷ್ಟು ಸಮೃದ್ಧಿಯತ್ತ ಸಾಗಲಿ ಎಂಬ ಅಲ್ಲಾಹನಲ್ಲಿ ಪ್ರಾರ್ಥಿಸುವುದರ ಜೊತೆಗೆ ನಾಡಿನ ಸಮಸ್ತ ಜನತೆಗೆ ರಂಜಾನ್ ಹಬ್ಬದ ಶುಭಾಶಯಗಳು ಕೋರಿದರು. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರಕಾತಹು. ಪವಿತ್ರ ರಂಜಾನ್ ಹಬ್ಬದ ಈ ನಾಡಿನ ಜನತೆಗೆ, ವಿಶೇಷವಾಗಿ ಅಥಣಿ ತಾಲೂಕಿನ ಜನತೆಗೆ ಹಾರ್ದಿಕ ಶುಭಾಶಯಗಳನ್ನು ನಮ್ಮ ಸಮಾಜದ ವತಿಯಿಂದ ಎಲ್ಲರೂ ನಾವು ಅರ್ಪಿಸ್ತಾ ಇದ್ದೀವಿ. ಇದು ಸತತವಾಗಿ ಒಂದು ತಿಂಗಳ ದಿವಸ ನಮ್ಮನ್ನು ಮಾನವ ಜನ್ಮದಲ್ಲಿ ಹುಟ್ಟಿಸಿದ ಸೃಷ್ಟಿಕರ್ತನ ಅವನ ಪೂಜೆ ಇಬಾದತ್ ಮಾಡುವುದು, ಅಂದರೆ ಪ್ರಾರ್ಥನೆ ಮಾಡುವುದು, ನಮಾಜ್ ಮತ್ತು ಉಪವಾಸ ಇರುವುದು, ತರಾವಿ ನಮಾಜ್ ಮಾಡುವುದು, ಜಕಾತ್ ಕೊಡುವುದು, ಇದೆಲ್ಲವನ್ನು ಆಚರಣೆ ಈ ತಿಂಗಳಲ್ಲಿ ಮುಸ್ಲಿಂ ಬಾಂಧವರು ಬಹಳ ತಮ್ಮ ಇದೊಂದು ತಪಸ್ಸು ಅನ್ಬೋದು, ಬಹಳ ಒಂದು ದೇವರಿಗೆ ತಮ್ಮ ಋಣಿಯನ್ನು ತೀರಿಸುವಂಥದ್ದು ಒಂದು ತಿಂಗಳು, ಪವಿತ್ರ ತಿಂಗಳು ಅಂತೇಳಿ ಅನ್ಬೋದು. ಮೊನ್ನೆನೇ ನಾವು ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿದ್ದೀವಿ, ಇವತ್ತು ರಂಜಾನ್ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಈ ಒಂದು ಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿದ ಎಲ್ಲ ನಮ್ಮ ಮೌಲಾನಾಗಳು ಈ ದೇಶದ ಶಾಂತಿಗಾಗಿ, ಈ ಜಗತ್ತಿನ ಶಾಂತಿಗಾಗಿ, ವಿಶೇಷವಾಗಿ ಈ ಜಗತ್ತಿನಲ್ಲಿ ನಡೆಯುತ್ತಿರುವಂತಹ ಯುದ್ಧಗಳು, ಆ ಯುದ್ಧಗಳು ಬಂದಾಗಿ ಇಡೀ ಜಗತ್ತದಲ್ಲಿ ಒಂದು ಶಾಂತಿ ನೆಲೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡಿದ್ದಾರೆ. ಅದಕ್ಕಾಗಿ ಈ ಸಂದರ್ಭದಲ್ಲಿ ನಾನು ಅಥಣಿ ತಾಲೂಕಿನ ಎಲ್ಲ ಸಮಸ್ತ ಜನತೆಗೆ ಸುಖ, ಸೌಹಾರ್ದತೆ, ಸಮೃದ್ಧಿ, ಶಾಂತಿ ಹಾಗೂ ಮಲಾವನ್ ಅವರು ಹೇಳಿದಂಗೆ ಸಹೋದರತ್ವದಿಂದ ಬಾಳುವಂಥ ಒಂದು ಶಕ್ತಿಯನ್ನು, ಒಂದು ವಾತಾವರಣ ದೇವರು ನಿರ್ಮಾಣ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ. ಮೌಲಾನಾ ಮುಫ್ತಿ ಹಬೀಬುಲ್ಲಾ ಮುಲ್ಲಾ ಹಾಗೂ ಮುಸ್ಲಿಂ ಸಮಾಜದ ಮುಖಂಡರಾದ ಅಸ್ಲಾಂ ನಾಲ್ಬಂದ್ ಮಾತನಾಡಿ, ದೇಶದ ಸಮೃದ್ಧಿ ಹಾಗೂ ವಿಶ್ವದ ಶಾಂತಿಗಾಗಿ ಹಾಗೂ ಹಿಂದೂ ಮುಸ್ಲಿಂ ಎಲ್ಲರೂ ಒಂದೇ ಎನ್ನುವ ಭಾವನೆಯೊಂದಿಗೆ ವಿಶೇಷವಾಗಿ ಈದ್ಗಾ ಮೈದಾನದಲ್ಲಿ ನಮಾಜ್ ಮೂಲಕ ಪ್ರಾರ್ಥನೆ ಸಲ್ಲಿಸಲಾಯಿತು. ಅಲ್ಹಮ್ದುಲಿಲ್ಲಾಹ್, हमारे इस्लाम में दो ईदें आती हैं, एक ईद ईद उल फित्र है, एक ईद ईद उल अज़हा है. आज हम यहाँ ईद उल फित्र के मौके पर ईदगाह आए हैं, चूँकि तमाम मुसलमानों ने पूरे रमज़ान रोज़े रखा, तरावियाँ पढ़ी, अल्लाह की इबादत की. आज उसका इनाम का दिन था और अल्लाह ताला फरमाते हैं इनाम लेने के लिए आए. तो आज हम यहाँ आए हैं. हम तमाम भाइयों से दरख्वास्त करते हैं कि ईद अमन व अमान के साथ हो और हम इस ईद से पूरे हिंदुस्तान में बल्कि पूरी दुनिया में अमन और शांति का पैगाम देते हैं कि हम सब मिलकर भाई भाई रहेंगे और इस ईद के ज़रिए से भाई को फ़रोग़ देंगे और अमन का पैगाम देंगे. सबको ईद मुबारक. रमज़ान महीने के लिए सब जने रोज़ा, जकात, हज सब दे के यो ईदगाह की मड्डी चढ़ा के तो सब पहला जकात सदका सब दे के आके फितरा दे के आके नमाज के आए रहते हैं. सबको मुबारक बोलता हूँ, रमज़ान की ईद मुबारक सबको. सबको हिंदू मुस्लिम सब एक रन दे कर को बोल को
मैं दुआ करता हूँ। अस्सलाम वालेकुम। ನಾಡಿನ ಸಮಸ್ತ ಜನತೆಗೆ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವೇಳೆ ಮುಸ್ಲಿಂ ಸಮುದಾಯದ ಮುಖಂಡರಾದ ಅಸ್ಲಂ ನಾಲ್ಬಂದ್, ರಿಯಾಜ್ ಡೊಂಗರಗಾಂವ್, ಬಾಬು ಖೇಮಲಾಪುರ್, ಐಜಿ ಬಿರಾದರ್, ಮೆಹಬೂಬ್ ತರ್ಡೆ, ವಶೀಂ ಖೇಮಲಾಪುರ್, ಉಮರ್ ಸೈಯದ್, ಶಿರಾಜ್ ಸನದಿ, ಅಬೀದ್ ಮಾಸ್ಟರ್, ಲ್ಯಾಂಡ್ ಡೆವಲಪರ್ಸ್ ರಫೀಕ್ ಡಾಂಗೆ, ಅಮಾನುಲ್ಲಾ ಮುಲ್ಲಾ, ಅತಾವುಲ್ಲಾ ಮುಲ್ಲಾ, ರಿಹಾನ್ ಡಾಂಗೆ, ಸಬ್ಬೀರ್ ಸಾತ್ ಬಚ್ಚೆ, ಗುಲಾಬ್ ನಾಲಂದ್, ರಿಯಾಜ್ ಸನದಿ, ಸೈಯದ್ ಅಮೀನ್ ಗದ್ಯಾಳ್, ಗುಲಾಬ್ ನಾಲ್ಬಂದ್, ಅಬ್ದುಲ್ ಬಾರಿ ಮುಲ್ಲಾ ಹಾಗೂ ಅನೇಕ ಮುಸ್ಲಿಂ ಬಾಂಧವರು ಪರಸ್ಪರ ರಂಜಾನ್ ಹಬ್ಬದ ಶುಭಾಶಯಗಳು ಕೋರಿದರು. ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್ ಕನ್ನಡ, ಚಿಕ್ಕೋಡಿ.